ವೆಲ್ಕಮ್ ಟು ಶಿಲ್ಪಾಸ್ ಚಾನಲ್. ಸೊ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವಿಡಿಯೋ. ಎಸ್, ಕೃಷ್ಣಾಷ್ಟಮಿ. ಸೊ ಪುಟ್ಟ ಹೆಜ್ಜೆಗಳನ್ನು ನೋಡ್ತಾನೆ ಬಹುಶಃ ನಿಮಗೆ ಏನಿವತ್ತು ವ್ಲಾಗ್ ಅನ್ನೋದು ಗೊತ್ತಾಗ್ಬಿಟ್ಟಿರುತ್ತೆ. ಎಸ್, ಕೃಷ್ಣಾಷ್ಟಮಿ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ಕೃಷ್ಣಾಷ್ಟಮಿ ನನ್ನ ತಂಗಿ ಮನೇಲಿ ಮಾಡಿದ್ದು. ಅವರ ಮನೆ ದೇವರು ಕೃಷ್ಣ ಆಗಿರೋದ್ರಿಂದ ಅವಳಿಗೆ ಫಸ್ಟ್ ಟೈಮ್ ಕೃಷ್ಣಾಷ್ಟಮಿ ಇಷ್ಟು ಚೆನ್ನಾಗಿ ಮಾಡೋ ಅವಕಾಶ ಸಿಕ್ಕಿದೆ. ಮದುವೆ ಆಗಿ ಇನ್ನೂ 2 ವರ್ಷ ಆಯಿತು. ಸೊ ಹೊಸದ್ರಲ್ಲೇ ಮಾಡಿದ್ದಾಳೆ. ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ಲು. ಆ್ಯಕ್ಚುಲಿ ನಾನು ಲೇಟಾಗಿ ಹೋದೆ ಅವತ್ತು, ಬಿಕಾಸ್ ತುಂಬ ಹುಷಾರಿರಲಿಲ್ಲ ನನಗೆ. ಆ್ಯಂಡ್ ಮುಂದಕ್ಕೆ ವೀಡಿಯೋಲಿ ಕೂಡ ನೋಡ್ತೀರಾ ನನ್ನ ಮುಖ. ಜಸ್ಟ್ ಒಂದು ಒಳ್ಳೆ ಡ್ರೆಸ್ ಹಾಕೊಂಡು ಹೋಗಿದ್ದೆ ಅಷ್ಟೇ. ಒಂಚೂರು ಕೂಡ ರೆಡಿ ಆಗೋಕ್ಕಾಗಲೇ ಇಲ್ಲ. ಆ್ಯಂಡ್ ಜೊತೆಗೆ ನಿಶ್ಚಲ್ಗೆ ಎಕ್ಸಾಮ್ಸ್ ನಡೀತಾ ಇತ್ತು. ಒಂದೇನು ಅಂತಂದರೆ, ನಾನೇ ಓದಿಸ್ಬೇಕು, ನಾನೇ ಎಲ್ಲನೂ ನೋಡ್ಕೋಬೇಕು ಕೆಲಸಗಳೆಲ್ಲ. ಸೊ ಹಾಗಾಗಿರೋದ್ರಿಂದ ಅವತ್ತು ರೆಡಿ ಕೂಡ ಆಗೋಕ್ಕೆ ಹೋಗಲಿಲ್ಲ. ಸೊ ಒಳಗೆ ನನ್ನ ಕಾಲಿಟ್ಟ ತಕ್ಷಣ ಕೃಷ್ಣನ ಪಾದಗಳು ಪುಟ್ ಪಾದಗಳ ಥರ ಮಾಡಿದ್ಲು. ಅವಳು ಕೈಯಲ್ಲೇ ಅದನ್ನು ಮಾಡಿದ್ಲು. ತುಂಬ ಚೆನ್ನಾಗಿ ಮಾಡಿದ್ಲು. ಸೊ ನೀವು ನೋಡ್ತಾ ಇರಬಹುದು ಡೆಕೋರೇಷನ್ ಯಾವ ಥರ ಮಾಡಿದಾಳೆ ಅಂತ. ಇನ್ನು ದೇವ್ರ ಮನೆ ನೀವು ನೋಡಬಹುದು. ಅವ್ರ ಅತ್ತೆ ಮಾವನ ಫೋಟೋ, ದೇವರುಗಳು, ಆ ದೀಪಗಳು ತುಂಬ ಚೆನ್ನಾಗಿ ಮಾಡ್ತಾಳೆ. ಪೂಜೆ ಅವಳು ತುಂಬ ಇಷ್ಟ. ಮುಂಚೆ ಅವಳು ಹಾಕಿರಲಿಲ್ಲ, ಯಾಕೆ ಇದ್ದಕ್ಕಿದ್ದಂಗೆ ಪೂಜೆ ತುಂಬ ಇಷ್ಟಪಡ್ತಾಳೆ, ತುಂಬ ಮಾಡ್ತಾಳೆ. ಸೊ ಹೀಗೆಲ್ಲ ಇದು ಮಾಡಿದಾಳೆ. ಆ್ಯಂಡ್ ನಾವೇನು ಮಾಡಿದ್ವಿ, ಎಲ್ಲರೂ ಕೂಡ ದೇವರಿಗೆ ಅಂತ ಅಂದ್ಬಿಟ್ಟು ನೈವೇದ್ಯಕ್ಕೆ ಅಂತ ಎಲ್ಲರೂ ಒಂದೊಂದು ತಿಂಡಿಗಳನ್ನು ಮಾಡ್ಕೊಂಡು ಹೋದ್ವಿ. ನಮ್ಮಮ್ಮ 1-2-3 ಐಟಮು, ನಮ್ಮ ಅಜ್ಜಿ 1-2-3 ಐಟಮು, ನನ್ನ ತಂಗಿ ರವೆ ಉಂಡೆ ಅವಳು ಸ್ವೀಟ್ ಮಾಡಿದ್ಲು. ರವೆ ಉಂಡೆ ಅಮ್ಮ ಮಾಡಿದ್ದು, ಆಮೇಲೆ ಇದು ಅವಳೇ ಮಾಡಿದ್ದು ಅನ್ಸುತ್ತೆ. ಆಮೇಲೆ ಅವಲಕ್ಕಿ ಅಜ್ಜಿನೂ ಮಾಡ್ಕೊಂಡು ಬಂದಿದ್ದರು, ಅಮ್ಮನೂ ಮಾಡ್ಕೊಂಡು ಬಂದಿದ್ದರು. ನಿಪ್ಪಟ್ಟು ನೋಡಿದ್ದು ನಾನು ಮಾಡ್ಕೊಂಡು ಹೋಗಿದ್ದು. ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ನಿಪ್ಪಟ್ಟು ಮಾಡ್ಕೊಂಡು ಹೋಗಿದ್ದು. ತುಂಬಾ ಟೇಸ್ಟಿಯಾಗಿತ್ತು. ಬಟ್ ನನಗೇನು ಅಂತಂದರೆ, ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ, ಚೆನ್ನಾಗಿರುತ್ತೋ ಇಲ್ವೋ ಅಂತಂದ್ಬಿಟ್ಟು ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ಕೊಂಡು ಹೋಗಿದ್ದೆ. ಸೊ ಇಷ್ಟು ಎಲ್ಲವನ್ನು ನಾವು ದೇವ್ರ ನೈವೇದ್ಯಕ್ಕೆ ಅಂತ ಇಟ್ಟಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದಾಳೆ. ಬಟ್ ಏನಂತಂದರೆ, ಆ ನೆಲ ಇರೋದು ವೈಟ್ ಕಲರ್ ಆಗಿರೋದ್ರಿಂದ ಬರೀ ರಂಗೋಲಿ ವೈಟಲ್ಲಿ ಹಾಕಿದ್ರೆ ಏನಂತಾರೆ ಎದ್ದು ಕಾಣಿಸೋದಿಲ್ಲ. ಸೊ ಹಾಗಾಗಿ ಕಾಂಬಿನೇಷನಲ್ಲಿ ಹಾಕಿದ್ದಾಳೆ. ಸೊ ನೋಡ್ತಾ ಇರ್ಬೋದು, ಎಲ್ಲ ಕೂಡ ಪೂಜೆಗೆ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಬೇಸನ್ ಲಡ್ಡು ಅವಳೇ ಮಾಡಿದ್ದು. ಸೊ ಬೇಸನ್ ಲಡ್ಡು ಆ್ಯಕ್ಚುಲಿ ನನಗೆ ನಮ್ಮ ಅಜ್ಜಿ ಮಾಡೋ ಬೇಸನ್ ಲಡ್ಡು ತುಂಬಾ ಇಷ್ಟ. ನನ್ನ ತಂಗಿನೂ ಚೆನ್ನಾಗಿ ಮಾಡ್ತಾಳೆ. ಸೊ ಈಗ ಆಲ್ರೆಡಿ ಪೂಜೆ ಸ್ಟಾರ್ಟ್ ಆಗಿದೆ. ವಾಮನಾಯ ನಮಃ, ಪರಶುರಾಮಾಯ ನಮಃ, ಶ್ರೀರಾಮಾಯ ನಮಃ, ಶ್ರೀಕೃಷ್ಣಾಯ ನಮಃ, ಶ್ರೀಬುದ್ಧಾಯ ನಮಃ, ಓಂ ಕಲ್ಪಿನೇ ನಮಃ, ಓಂ ಪರಮಾತ್ಮನೇ ನಮಃ, ಸರ್ವೇಕರೂಪಿಣೇ ದಶರೂಪಿಣೇ ನಮಃ, ಹರಿ ಓಂ ಕೃಷ್ಣಾಯ ನಮಃ, ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣುವೇ ನಮಃ, ಮಧುಸೂದನಾಯ ನಮಃ, ವಿಷ್ಣುವಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಶ್ರೀಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ವೆಂಕಟರಾಯ ನಮಃ, ವಾಸುದೇವಾಯ ನಮಃ, ಗೋವಿಂದಾಯ ನಮಃ, ಅನಿರುದ್ಧಾಯ ಭವತಿ. ಯೋಗ್ನೇರಾಯತನಂ ವೇದ ಆಯತನವಾನ್ ಭವತಿ. ಆಪೋ ವ ಆಗ್ನೇಯ ತಪನ್ನಪಾಯತನಂ ಆಯತನವಾನ್ ಭವತಿ. ಯೋಮುಷ್ಯತ ಪತಂ ಆಯತನಂ ವೇದ. ಸೊ ನೋಡ್ತಾ ಇರ್ಬೋದು ನೀವು ನನ್ನ ಮುಖನ, ಸಿಕ್ಕಾಪಟ್ಟೆ ಒಂಥರ ಸಪ್ಪೆ ಮುಖ ಆಗೋಗ್ಬಿಟ್ಟಿತ್ತು ನನಗೆ. ಯಾಕೆಂತಂದರೆ ಮಕ್ಕಳನ್ನ ನೋಡ್ಕೊಳ್ಳೋದು ತುಂಬಾ ಕಷ್ಟ, ಹುಷಾರಿಲ್ಲದೆ ಇದ್ದಾಗ. ಬಟ್ ಏನು ಮಾಡೋದು, ಸಂತೋಷ ಕೂಡ ಮಾಡಿರಲ್ಲ. ಒಂದೇನು ಅಂತಂದರೆ, ನಮ್ಮೆಲ್ಲರಿಗೂ ಏನಂತಾರೆ, ನಾನು ಇದ್ದಾಗ ಅವರಿದ್ದಾರಲ್ಲ, ಅವರಿದ್ದಾಗ ನಾನು ಉಳ್ಕೊಳ್ತೀನಿ. ಈ ಥರ ಅವ್ರಿಗೆ ಶಿಫ್ಟ್ ಪ್ರಾಬ್ಲಮ್ ಆಗಿರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಆ್ಯಂಡ್ ನಾನು ಸಾಯಂಕಾಲದ ಹೊತ್ತು ಕೆಲಸಕ್ಕೆ ಹೋಗ್ತೀನಿ. ಅಂದರೆ ನಾನು ಏನಂತಾರೆ ಫುಲ್ ಫ್ಲೆಡ್ಜ್ ಆಗಿ ಹೋಗೋದಿಲ್ಲ. ಸೊ ಹಾಗಾಗಿ ಒಂದು 3 to 4 hours ಮಾತ್ರ ಹೋಗೋದು. ಸೊ ನೀವು ನೋಡ್ತಾ ಇರ್ಬೋದು ನನ್ನ ಪರಿಸ್ಥಿತಿ ಹೆಂಗಿತ್ತು ಅಂತ. ಎಂಜಾಯ್ ಮಾಡೋಕ್ಕೆ ಕೂಡ ಆಗ್ತಾ ಇರಲಿಲ್ಲ, ಅಷ್ಟು ಸುಸ್ತಾಗ್ತಾಯಿತ್ತು. ಬಟ್ ನನ್ನ ತಂಗಿ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಪೂಜೆನ ಮಾಡಿರೋದ್ರಿಂದ ನಾನು ನನ್ನ ಮಕ್ಕಳನ್ನ ಕರ್ಕೊಂಡು ಹೋಗ್ತಿದ್ದೆ. ಸೊ ನಾನೇನು ಆ್ಯಕ್ಚುಲಿ ಕೆಲಸ ಮಾಡಲೇ ಇಲ್ಲ. ನನ್ನ ಮಕ್ಕಳು ಇಬ್ಬರನ್ನ ನೋಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಆಗೋಗಿತ್ತು ನನಗೆ. ಸೊ ಪೂಜೆ ಆಲ್ಮೋಸ್ಟ್ ಅರ್ಧಕ್ಕಾಗಿತ್ತು. ನೀವು ನೋಡ್ತಾ ಇರ್ಬೋದು, ಎಲ್ಲರೂ ಕೂಡ ಅಜ್ಜಿಯವರು ಕೂಡ ಇದ್ದರು. ಅಪ್ಪ ಒಬ್ಬರು ಮಿಸ್ ಆಗಿದ್ರು, ಅಪ್ಪ ಆಫೀಸು. ಹಾಗಾಗಿ ಸಂತೋಷ ಕೂಡ ಮಿಸ್ ಆಗಿದ್ರು. ಸೊ ವೀಕ್ ಡೇ
ಆಗಿದ್ದರಿಂದ ಮಾವಂದೆಲ್ಲ ಕೆಲಸ ಮುಗಿಸ್ಕೊಂಡು ಬಂದುಬಿಟ್ಟಿದ್ರು. ಸೊ ಹಾಗಾಗಿ ಅವರಿಬ್ಬರು ಇದ್ದರು. ಆ್ಯಂಡ್ ಜೊತೆಗೆ ನಮಗೆ ಈಗ ಪೂಜೆ ನೋಡ್ತಾ ಇರ್ಬೋದು ನೀವು. ನಮ್ಮನೇಲಿ ಅಚಿಂತ್ಯ ಹೇಳ್ತಾ ಇರ್ತಾರೆ ನಮ್ಮನೇಲೂ ಹಬ್ಬ ಮಾಡೋಣ ಅಂತ. ನಮ್ಮನೇಲಿ ನಾನು ಹಬ್ಬ ಮಾಡ್ತೀನಿ, ಬಟ್ ಇಷ್ಟೆಲ್ಲ ಮಾಡಲ್ಲ. ಯಾಕಂತಂದರೆ ಅವನು ಮಾಮೂಲಿ ಮನೇಲಿರೋ ಸಾಮಾನ್ಯ ಒಂದು ಕಡೆ ಇಡಲ್ಲ, ಒಡೆದಾಕ್ತಾನೆ. ಸೊ ಇಷ್ಟೆಲ್ಲ ಮಾಡಿದ್ರೆ ಸೆಕೆಂಡ್ ಇರೋದಿಲ್ಲ. ನೀವು ನಾವು ನೋಡ್ತಾ ಇರ್ಬೋದು, ಅಚಿಂತ್ಯನ ಪಕ್ಕನೇ ಯಾರೋ ಒಬ್ರು ಇಟ್ಕೊಂಡೇ ಇದ್ದೀವಿ, ಬಿಕಾಸ್ ಅದನ್ನು ಹೋಗ್ತಾನೆ, ಎಳಿತಾನೆ, ಬೀಳಿಸ್ತಾನೆ. ಸೊ ಹೀಗಾಗಿ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ, ಯಾವಾಗ ಅವನು ಸ್ವಲ್ಪ ದೊಡ್ಡನಾಗ್ತಾನೆ ಆಗ ಸ್ವಲ್ಪ ನಾನು ಹಬ್ಬಗಳನ್ನ ಮಾಡಿ ಎಂಜಾಯ್ ಮಾಡ್ಬೋದು ಅನ್ನೋದೇ ನನಗೂ ಖುಷಿ. ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಭೀಷ್ಮ ನಂದಗೋಪನ ಮಂದಿರಗಳ ಸಂದುಗೊಂದಿಯಲಿ, ನಂದಗೋಪನ ಮಂದಿರಗಳ ಸಂದುಗೊಂದಿನಲಿ, ಚಂದ ಚಂದದ ಗೋಪ ಗೆಲಿದವಲಿ ಬಡ ಆದಿಕೇಶವ ನಮಗೊಲಿದವಲಿ. ರಾಮ ಗೋವಿಂದ ಹರೇ ಕೃಷ್ಣ ಗೋವಿಂದ, ದಾಮೋದರ ಹರಿ ವಿಷ್ಣು ಮುಕುಂದ. ರಾಮ ಗೋವಿಂದ ಹರೇ ಕೃಷ್ಣ ಗೋವಿಂದ. ವೆರಿ ಗುಡ್, ಥ್ಯಾಂಕ್ ಯು. ಗೆಲಿದವಲಿ ಬಡ ಆದಿಕೇಶವ ನಮಗೊಲಿದವಲಿ. ರಾಮ ಗೋವಿಂದ ಹರೇ ಕೃಷ್ಣ ಗೋವಿಂದ, ದಾಮೋದರ ಹರಿ ವಿಷ್ಣು ಮುಕುಂದ. ರಾಮ ಗೋವಿಂದ ಹರೇ ಕೃಷ್ಣ ಗೋವಿಂದ. ವೆರಿ ಗುಡ್, ಥ್ಯಾಂಕ್ ಯು. ಹೇಳಿಬಾರ್ದು. ಮೇಲುಕೋಟೆಯ ಸ್ವಾಮಿ ಚೆಲುವರಾಯನ, ಅಚ್ಚು ಬಿದ್ದೋಗತ್ತೆ, ಬೇಡ ಮಾಮಿ ಇಲ್ಲಿ ಬಂದ್ಬಿಡು. ಅಜ್ಜಿ ಬಾ. ಉಡುಪಿಯಲ್ಲಿ ಇಲ್ಲ ಇಲ್ಲ ನೀನು ಹೇಳಿದ್ಯಾ. ಇವಾಗ ನಂದು ಚಿಕ್ಕಪ್ಪ ನಿಂದು ಆಯ್ತು. ಇವಾಗ ದೊಡ್ಡಜ್ಜಿ ತೂಗುವೆ ರಂಗನ ತೂಗುವೆ ಕೃಷ್ಣನ ತೂಗಿ ಜೋ ಜೋ. ಆಲ್ಮೋಸ್ಟ್ ಎಲ್ಲ ಏನಂತಾರೆ ಪೂಜೆಗಳು ಮುಗೀತು, ನೈವೇದ್ಯ ಮುಗೀತು. ಸೊ ಈಗ ದೇವರನ್ನ ಮಲಗಿಸೋವಂಥ ಸಮಯ ಬಂದಿದೆ. ಸೊ ದೇವ್ರನ್ನ ಒಬ್ಬೊಬ್ಬರೇ ತೊಟ್ಲು ತೂಗ್ತಾ ಇದ್ದೀವಿ. ಕೃಷ್ಣನ ಮಲಗಿಸೋವಂಥ ಸಮಯ ಆಗಿದ್ದರಿಂದ ಸೊ ಅಚಿಂತ್ಯ ಚೇಷ್ಟೆ ಯಾವ ರೇಂಜಿಗೆ ಮಾಡಿದ್ದಾನೆ ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಇರ್ಬೋದು. ಮೈಮೇಲೆ ಬಟ್ಟೆ ಕೂಡ ಇಲ್ಲ ಒಂದು. ಸೊ ಎಸ್ ನಾನಂತೂ ಸಿಕ್ಕಾಪಟ್ಟೆ ನೋಡ್ತಾ ಇರ್ಬೋದು ನೀವು, ಸೈಲೆಂಟಾಗಿದ್ದೀನಿ ಇವತ್ತು. ಯಾಕೋ ಜಾಸ್ತಿನೂ ಮಾತಾಡೋಕೆ ಅವತ್ತು ಆಗಲಿಲ್ಲ ನನಗೆ. ಆ್ಯಂಡ್ ಏನಂತಾರೆ ಹಾಡು ಕೂಡ ಸ್ವಲ್ಪ ಸ್ವಲ್ಪ ಮಧ್ಯದಲ್ಲಿ ಕೋರಸ್ ಕೊಡ್ತಾ ಇದ್ದೆ. ಆ್ಯಂಡ್ ಜೊತೆಗೆ ತುಂಬಾ ಎಂಜಾಯ್ ಮಾಡಿದ್ವಿ. ಅದು ನೆಕ್ಸ್ಟ್ ಡೇ ನನ್ನ ಮಗನಿಗೆ ಸ್ಕೂಲಿಂದ ಕೃಷ್ಣಾಷ್ಟಮಿ ಏನಂತಾರೆ ಕೃಷ್ಣನ ಥರ ಡ್ರೆಸ್ ಮಾಡ್ಕೊಂಡು ಬರಬೇಕು ಅಂತ. ಸೊ ಹಿಂದಿನ ವರ್ಷ ಕೂಡ ನಾನು ವ್ಲಾಗ್ ಹಾಕಿದ್ದೆ. ಅಚಿಂತ್ಯನಿಗೆ ನನ್ನ ತಂಗಿನೇ ರೆಡಿ ಮಾಡಿದ್ದು. ಪ್ರತಿ ವರ್ಷ ಅವಳೇ ರೆಡಿ ಮಾಡ್ತಾಳೆ ನನ್ನ ಮಕ್ಕಳಿಗೆ. ಏನಂತಾರೆ ನನಗಿಂತ ಚೆನ್ನಾಗಿ ಅವಳು ಇವೆಲ್ಲ ಮಾಡ್ತಾಳೆ. ನಾನು ಮಾಡಿದ್ದು ಅವಳಿಗೆ ಇಷ್ಟ ಆಗೋದೇ ಇಲ್ಲ. ನಾನು ಒಂದ್ಸಲ ನಿಶ್ಚಲಕ್ಕೆ ಮಾಡಿದ್ದೆ, ನಾಮ ಚೆನ್ನಾಗಿ ಮಾಡಿಲ್ಲ, ನೀನು ಅದನ್ನು ಮಾಡಿಲ್ಲ, ಇದನ್ನು ಮಾಡಿಲ್ಲ, ಅದನ್ನು ಜಾಸ್ತಿ ಹಾಕಿದ್ಯಾ ಅಂತ ಇದ್ಲು. ಸೊ ಹಾಗಾಗಿ ಅವಳನ್ನೇ ಕರೆಸ್ಬಿಟ್ಟಿದ್ದೆ ನಾನು. ಎಕ್ಸಾಕ್ಟ್ 7 o'clock ಬಂದುಬಿಟ್ಟಿದ್ಲು ಅವಳು. ಸೊ ನಾನು ಕೂಡ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ನೋಡ್ತಾ ಇರ್ಬೋದು ಅಚಿಂತ್ಯಗೆ ಸ್ವಲ್ಪ ಕಷ್ಟ ಇದೆಲ್ಲ ಮಾಡೋದಕ್ಕೆ. ಅವನು ನಿಂತ್ಕೊಳ್ಳೋದಿಲ್ಲ ಒಂದು ಕಡೆ. ಏನಂದರೆ ಶೇಕ್ ಮಾಡ್ತಾನೆ ಇದೆ. ಸೊ ಇದೆಲ್ಲ ತೋರಿಸ್ತಾ ಇದ್ದ ಅಲ್ವ ನಿಮಗೆ. ಈ ಹಸು ಮತ್ತು ಮರ ಇದನ್ನು ಸಂತೋಷು ನಾನು ಇಬ್ಬರು ಸೇರಿಕೊಂಡು ಮಾಡಿರೋ ಅಂಥದ್ದು. ಪೇಂಟ್ ಮಾಡಿ ಇದನ್ನೆಲ್ಲ ನಾವು ಇಬ್ಬರು ಮಾಡಿರೋದು. ಮಡಿಕೆಯಲ್ಲಿ ಬೆಣ್ಣೆ ಬರ್ತಾ ಇರೋ ಥರ ಅದನ್ನು ಕೂಡ ಮಾಡಿದ್ದೀವಿ. ಆ್ಯಂಡ್ ಕಲ್ಪ ಮತ್ತು ಮೋಹನ್ ಇಬ್ಬರು ಕೂಡ ಗೋವರ್ಧನಗಿರಿ ಮಾಡಿದ್ದಾರೆ ನೋಡಿ, ಬೆಟ್ಟ ಮಾಡಿದ್ದಾರೆ. ಇದನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದಕ್ಕೆ ಒಂದು 2 days 1.5 ಡೇನೋ 2 ಡೇನೋ ಏನೋ ತೊಗೊಂಡಿದ್ದಾರೆ. ಇದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಕೆಳಗಡೆ ಇಡ್ತಾ ಇದ್ದೀನಿ. ಸ್ವಲ್ಪ ಭಾರ ಇತ್ತು, ಮಗುಗೆ ಎತ್ಕೊಳ್ಳೋಕೆ ಆಯ್ತೋ ಇಲ್ವೋ ಅನಿಸುತ್ತೆ. ಬಟ್ ಅವನು
ಒಂದು ಫೋಟೋ ಕೂಡ ತೆಗೆಸಿದ್ವಿ ನಾವು ಇದನ್ನು ಹಿಂಗೆ ಹಿಡ್ಕೊಂಡು ಒಂದು ಬೆರಳಲ್ಲಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದು ಯಾರಿಗಾದ್ರೂ ಹ್ಯಾಂಡ್ ಮೇಡ್ ಅಂತ ಅನಿಸುತ್ತಾ? ಅನಿಸಲ್ಲ ಅಲ್ವಾ? ಎಸ್, ಇದೆಲ್ಲವನ್ನು ನಾವು ಮಾಡಿ ಸ್ಕೂಲಿಗೆ ಕಳಿಸಿದ್ದು. ಬಟ್ ಏನು ಅಂತಂದರೆ ವೇಸ್ಟ್ ಆಯಿತು ಅಂತ ಅನ್ನಿಸ್ತು ನನಗೆಲ್ಲೋ. ಯಾಕಂತಂದರೆ ಇದನ್ನು ಈ ಪ್ರಾಪ್ಸ್ನೆಲ್ಲ ಯೂಸ್ ಮಾಡಿಕೊಂಡು ಅವರೊಂದು ಫೋಟೋ ತೊಗೋಬೋದಾಗಿತ್ತು, ಬಟ್ ತೆಗೆದೇ ಇರಲಿಲ್ಲ. ನಾನು ಹೇಳಿದ್ದೆ ಮ್ಯಾಮ್ಗೆ ಇವೆಲ್ಲದಲ್ಲಿ ಒಂದು ಫೋಟೋ ತೆಗೀರಿ ಅಂತ, ಬಟ್ ತೆಗೆದಿರಲಿಲ್ಲ. ಬಟ್ ಇವೆಲ್ಲ ವಸ್ತುಗಳನ್ನ ತುಂಬ ಚೆನ್ನಾಗಿ ನಾನು ಪ್ರಿಸರ್ವ್ ಮಾಡಿ ಇಟ್ಕೊಂಡಿದ್ದೀನಿ. ಬಿಕಾಸ್ ಅಷ್ಟು ಕಷ್ಟಪಟ್ಟು ಅವಳು ಮಾಡಿದ್ಲು, ನಾನು ಮಾಡಿದೆ, ಸಂತೋಷ್ ಮಾಡಿದ್ರು, ಮೋಹನ್, ಎಲ್ಲರೂ ಕೂಡ ಮಾಡಿ 4 ಜನ ಮಾಡಿರೋ ಅಂಥದ್ದು. ಸೊ ಹಾಗಾಗಿ ಅವೆಲ್ಲವನ್ನು ಕೂಡ ಹಾಗೆ ಪ್ರಿಸರ್ವ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನೇನಕ್ಕನ್ನ ಯೂಸ್ ಆಗುತ್ತೆ ಅಂತ. ಕಷ್ಟಪಟ್ಟು ನಾವು ಮಾಡಿದಾಗ ಅದಕ್ಕೆ ಬೆಲೆ ಸಿಗದೆ ಇದ್ದಾಗ ಸ್ವಲ್ಪ ಬೇಜಾರಾಗುತ್ತೆ. ಅದೇ ಬೇಜಾರು ನನಗಾಯಿತು. ಯಾಕಂತಂದರೆ ಆ ಕಡೆ ಅವರಿಬ್ರೂ ಕಷ್ಟಪಟ್ಟಿದ್ರು, ಈ ಕಡೆ ನಾವಿಬ್ರೂ ಅವೆರಡನ್ನ ಕಷ್ಟಪಟ್ಟು ಮಾಡಿದ್ವಿ. ಬಟ್ ಅದರಲ್ಲಿ ಒಂದು ಫೋಟೋ ಕೂಡ ತೆಗಿಯೋಕ್ಕಾಗಲಿಲ್ಲ. ಬಟ್ ಎನಿವೇಸ್ ನಾವು ಮನೆಯಲ್ಲಿ ಅದನ್ನು ಫೋಟೋ ಅವನನ್ನು ನಿಲ್ಲಿಸ್ಬಿಟ್ಟು ತೆಗೆಸಿದ್ವಿ. ಸೊ ಕಲ್ಪ ಹತ್ರ ಸ್ವಲ್ಪ ಸೈಲೆಂಟಾಗಿದ್ದಾನೆ. ಅವಳು ಒಂದು ಗದರಿಸಿದ್ಲು. ಸೊ ಹಾಗಾಗಿ ಸ್ವಲ್ಪ ಸೈಲೆಂಟಾಗಿ ನಿಂತಿದ್ದಾನೆ, ಕೋಪ ಮುಖ ಮಾಡಿಕೊಂಡು. ಸ್ವಲ್ಪ ಅವನಿಗೆ ರೆಡಿ ಮಾಡೋದು ಕಷ್ಟ. ಆ್ಯಂಡ್ ನಾವು ಮಾಮೂಲಿ ಕೃಷ್ಣಂದು ಡ್ರೆಸ್ಗಳು ಬರುತ್ತಲ್ಲ ಆ ಥರ ಹಾಕೋದು ಬೇಡ ಅಂತ ಅಂದ್ಬಿಟ್ಟು ಈ ಶಲ್ಯ ಅವಳೇ ತಂದಿದ್ದು ಮಕ್ಕಳಿಗೆ ಅಂತ. ಸೊ ಇವನಿಗೆ ಆರೆಂಜ್ ಕಲರು ಮೊಟ್ಟ ಶಲ್ಯ ಆ ಥರ ತಂದಿದ್ಲು, ಅವನಿಗೆ ರೆಡ್ ಅಂತ ತಂದಿದ್ದು. ನೋಡಿ ಕೃಷ್ಣಂದು ಅವನು ಪ್ರತಿದಿನ ನೋಡೋ ಅಂಥದ್ದು ಕೃಷ್ಣನ ಸೀರಿಯಲ್ನೇ ಹಾಕ್ಬಿಟ್ಟು ನಾವು ಮಾಡಿಸ್ತಾ ಇದ್ದೀವಿ, ಕೃಷ್ಣ ಹೆಂಗಿರ್ತಾನೆ ಅಂತ. ಈ ಸಲ ತುಂಬ ಸರಗಳನ್ನ ನಾವು ಹಾಕಿರಲಿಲ್ಲ. ಯಾಕಂದರೆ ಹಿಂದಿನ ಸಲ ತುಂಬ ಸರಗಳನ್ನ ಹಾಕಿದ್ದೆ. ಅವನಿಗೆ ಇರಿಟೇಟ್ ಆಗಿ ಅದು ಎಲ್ಲವನ್ನ ಕಿತ್ತು ಬಿಸಾಕ್ಬಿಟ್ಟಿದ್ದ. ಫೋಟೋಗೂ ಕೂಡ ತೆಗೆಸ್ಕೊಂಡಿರಲಿಲ್ವಂತೆ. ಸೊ ಬಿಸಾಕಿದ್ದ ಅಂತಂದ್ಬಿಟ್ಟು ಅವರ ಹೆಲ್ಪರ್ ಏನಿದ್ರು ಅವರು ಮಾರನೇ ದಿನ ಅವೆಲ್ಲ ಹುಡ್ಕೊಡ್ತೀನಿ, ಇವಾಗ ಆಗೋದಿಲ್ಲ ಅಂತ ಹೇಳಿದರು. ಸೊ ಹಾಗಾಗಿ ಸ್ವಲ್ಪ ಮಿನಿಮಲ್ ಆಗಿ ಇಡೋಣ, ಒಡವೆಗಳನ್ನು ಕೂಡ ಜಾಸ್ತಿ ಹಾಕೋದು ಬೇಡ ಅಂತ ಅಂದ್ಬಿಟ್ಟು ಜಾಸ್ತಿ ಕೂಡ ಹಾಕೋಕ್ಕೆ ಹೋಗಲಿಲ್ಲ. ಬಟ್ ಇದರಲ್ಲೂ ಒಂದು ತೆಗೆದ್ನೋ ಏನೋ ಅಂತ ಅನಿಸುತ್ತೆ. ಆಮೇಲೆ ಎಲ್ಲ ಹಾಕಿ ಟ್ರೈ ಮಾಡಿದ್ವಿ, ಚೆನ್ನಾಗಿ ಕಾಣುತ್ತಾ, ಅವ್ನಿಗೆ ಪೇಷನ್ಸ್ ಇದೆಯಾ ಹಾಕ್ಕೊಳ್ಳೋಕ್ಕೆ ಅಂತ. ಇನ್ನೊಂದು ಅಂತಂದರೆ ನಮ್ಮ ಚಿಕ್ಕಮ್ಮ ಕಿರೀಟ ಥರದ್ದು ಮಾಡಿದ್ಲು. ಈ ದುಪ್ಪಟ್ಟ ನನಗೆ ಆ್ಯಕ್ಚುಲಿ ಈ ಒಂದು ಕೃಷ್ಣನ ಸೀರಿಯಲ್ ಏನು ನೋಡ್ತಾ ಇದ್ದೀವಿ ಅದನ್ನು ನೋಡಿದಾಗ ಕೃಷ್ಣ ಈ ದುಪ್ಪಟ್ಟಗಳಲ್ಲಿ ಮಾಡ್ಕೊಂಡಿರೋ ಅಂಥ ಕಿರೀಟದ ಥರ ಹಾಕ್ತಾನೆ. ನಾರ್ತ್ ಇಂಡಿಯನ್ಸ್ ತುಂಬ ಜನ ಆ ಥರದ್ದು ಹಾಕ್ಕೊಳ್ತಾರೆ, ಬಹುಶಃ ಯಾರಾದರೂ ನೋಡಿದರೆ. ನಾನು ಆ್ಯಕ್ಚುಲಿ ಆ ಥರದ್ದು ಹಾಕಬೇಕು ಅಂತ ಹುಡುಕದೆ ಸಿಕ್ಕಲಿಲ್ಲ. ಆ್ಯಂಡ್ ನಮ್ಮ ಚಿಕ್ಕಮ್ಮಗೆ ಇದೆಲ್ಲ ಚೆನ್ನಾಗಿ ಮಾಡೋಕ್ಕೆ ಬರುತ್ತೆ. ಬಟ್ ಏನು ಅಂತಂದರೆ 2 ದುಪ್ಪಟ್ಟನೂ ಏನೋ ಮಿಕ್ಸ್ ಮಾಡಿ ಹಾಕಿರಿದ್ದರಿಂದ ಸ್ವಲ್ಪ ಅವನಿಗೆ ಅದು ಭಾರ ಅಂತ ಅನ್ನಿಸ್ತು. ಭಾರ ಆಗಿದ್ದರಿಂದ ಅವನು ಅದನ್ನು ಹಾಕಲೇ ಇಲ್ಲ. ಬಟ್ ನಾವೇನು ಮಾಡಿದ್ವಿ, ಇನ್ನು ಇಲ್ಲಿಂದ ಎತ್ಕೊಂಡು ಹೋಗಿ ಅಲ್ಲಿ ಅವ್ನು ಹಾಕ್ಕೊಳ್ತಾನೋ ಇಲ್ವೋ ಅಂತಂದ್ಬಿಟ್ಟು ಅದನ್ನು ನಾವು ಹಾಗೆ ಇಡಬೇಕಾಯಿತು. ಆ್ಯಂಡ್ ಮಾಮೂಲಿ ಏನತ್ತೆ ಈ ಥರದ್ದನ್ನು ನಾವು ಹಾಕ್ಬಿಟ್ವಿ. ಅದು ಕೂಡ ತುಂಬ ಚೆನ್ನಾಗಿತ್ತು, ಅವ್ನು ಹಾಕೋಬೋದಾಗಿತ್ತು. ಬಟ್ ಭಾರ ಅಂತ ಹೇಳಿದ್ದಕ್ಕೆ ಸ್ವಲ್ಪ ನಾವು ಬೇಡ ಅಂತಂದ್ವಿ. ಅವನಿಗೆ ವೀಡಿಯೋ ಬೇಡ ಅಂತ ಹೇಳ್ತಾ ಇದ್ದ. ಸೊ ಸ್ವಲ್ಪ ಏನದು ಅವನಿಗೆ ಸ್ವಲ್ಪ ನಾಚಿಕೆ ಜಾಸ್ತಿ. ಅವನಂಗೆ ವೀಡಿಯೋ ಎಲ್ಲ ಇಷ್ಟ ಆಗಲ್ಲ ಅಂತ ನಾನು ಇಬ್ಬರು ಮಕ್ಕಳು ಹಾಗೆ ಮಾಡ್ತಾರೆ. ಸೊ ಇಷ್ಟನ್ನು ಮಾಡಿ ನಾವು ಸ್ಕೂಲಿಗೆ ಕಳಿಸಿದ್ವಿ. ಇಷ್ಟೆಲ್ಲ ಹಿಂಗೆ ಮೈ ಬಿಟ್ಕೊಂಡೇ ಹೋಗಿದ್ದಾನೆ. ಆದರೂ ಕೂಡ ಅಲ್ಲಿ ನನಗೆ ಶೆಕೆ ಅಂತ ಅವನಿಗೆ ಮೇ ಬಿ ನಾಚಿಕೆ ಆಗಿದೆ ಅಂತ ಅನಿಸುತ್ತೆ. ಬಿಕಾಸ್ ಎಲ್ಲರೂ ಯೂನಿಫಾರ್ಮು ಟೀ ಶರ್ಟ್ಸು ಆ ಥರ ಹಾಕ್ಕೊಂಡಿದ್ದಾಗ ಈ ಥರ ನಾವು ವಿತೌಟ್ ಟೀ ಶರ್ಟ್ ಹಿಂಗೆ ಹಾಕಿದ್ದರಿಂದ ಅವ್ನಿಗೆಲ್ಲೋ ಒಂದು ಸ್ವಲ್ಪ ಅನ್ಕಂಫರ್ಟಬಲ್ ಆಯಿತು ಅಂತ ಅನಿಸುತ್ತೆ. ಅವ್ರ ಟೀಚರು ಇಲ್ಲ ಅವನಿಗೆ ನಂಗೆ ಶೆಕೆ ಅಂತ ಅಂದ್ಬಿಟ್ಟು ಟೀ ಶರ್ಟ್ ಬೇಕು ಅಂತ ಟೀ ಶರ್ಟ್ ಹಾಕೊಂಬಿಟ್ಟು ಅವ್ನ ಕ್ಲಾಸ್ ರೂಮಲ್ಲಿ ಅಂತ ಕೂಡ ಹೇಳಿದ್ರು. ಬಟ್ ಒಂದು ಖುಷಿ ಏನು ಅಂತಂದರೆ ಟಿಲ್ ಫೋಟೋ ಸೆಷನ್ ಆಗೋವರೆಗೂ ಅವನು ಈ ಒಂದು ಕಾಸ್ಟ್ಯೂಮಲ್ಲೇ ಇದ್ದ ಅಂತ ಫೋಟೋ ನೋಡಿದ್ಮೇಲೆ ಗೊತ್ತಾಯಿತು. ಗ್ರೂಪ್ ಫೋಟೋಸ್ ಕಳಿಸ್ತಾರಲ್ವ, ಸೊ ನೋಡ್ತಾ ಇರ್ಬೋದು ನೀವು. ಸೊ ಇದು ಮುಗಿಸ್ಕೊಂಡು ಸ್ಕೂಲಲ್ಲಿ ಆ ಪ್ರಾಪ್ಸ್ ಏನೇನು ಮಾಡಿದ್ವಿ ಅದನ್ನೆಲ್ಲ ಇಡಬೇಕಾಗಿತ್ತು. ಸೊ ಯಾರ್ಯಾರು ಮಕ್ಕಳು ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ, ಸೊ ಅಲ್ಲಿ ಸ್ಟೇಜ್ ಮೇಲೆ ನಿಲ್ಲಿಸ್ತಾಯಿದ್ರು. ಅಚಿಂತ್ಯ ಕೂಡ ಅಲ್ಲಿದ್ದ. ಬಟ್ ಫೋಟೋ ವೀಡಿಯೋಸ್ ಎಲ್ಲ ತೆಗಿಯೋಂಗಿರಲಿಲ್ಲ. ಸೊ ಹಾಗಾಗಿ ದೂರದಿಂದ ಜಸ್ಟ್ ಝೂಮ್ ಮಾಡಿ ತೋರಿಸ್ದೆ. ಸೊ ಇದಾಗಿತ್ತು ಇವತ್ತಿನ ಪುಟ್ಟ ವ್ಲಾಗ್. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಪ್ಲೀಸ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೀತಾ ಇದ್ದೀರಾ, ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡೋದಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.